ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ. ಮೃತ ರಾಜಶೇಖರ್ ಮನೆಗೆ ಬಿಜೆಪಿ ನಾಯಕರು ಭೇಟಿಯನ್ನು ಕೊಟ್ಟರು. ರಾಜಶೇಖರ್ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಚೆಕ್ ಅನ್ನು ಹಸ್ತಾಂತರ ಮಾಡಿದ್ದಾರೆ. ಚೆಕ್ ನೀಡಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ ಅವರ ಹೆಂಡತಿ ಅರುಣಾಲಕ್ಷ್ಮಿ. ಎಷ್ಟು ದಿನ ಕಳೆದರೂ ಆರೋಪಿಗಳ ಬಂಧನ ಆಗಿಲ್ಲ. ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಗಲಭೆ ಪ್ರಕರಣವನ್ನು ಸರ್ಕಾರ ಸಿಬಿಐಗೆ ಕೊಡಬೇಕು. ಸಿಐಡಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ. ಅವರ ಕುಟುಂಬಸ್ಥರಿಗೆ ಹೋಗಿ ಸಾಂತ್ವನ ಹೇಳಿ 10 ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಹಾಗೆ ಅವರ ಪತ್ನಿ ಅರುಣಾ ಅವರು, ಅಶೋಕ್ ಅವರಿದ್ದರು, ವಿಜೇಂದ್ರ ಇದ್ದರು, ಚಲವಾದಿ ನಾರಾಯಣ ಸ್ವಾಮಿ ಇದ್ದರು, ರಾಮುಲು ಇದ್ದರು, ಕಾರಜೋಳು ಕೂಡ ಸಂದರ್ಭದಲ್ಲಿದ್ದರು. ಇಲ್ಲಿ ಪಕ್ಷವನ್ನು ನೋಡಲಿಲ್ಲ. ಪಕ್ಷಾತೀತವಾಗಿ ಬಳ್ಳಾರಿಯವನೇ ಹುಡುಗ ಯುವಕ ಕುಟುಂಬಕ್ಕೆ ಅನುಕೂಲ ಆಗಲಿ ಅಂತ ಕಾಂಗ್ರೆಸ್ನವ್ರು ಕೂಡ 25 ಲಕ್ಷ ಪರಿಹಾರ ಕೊಟ್ಟಿದ್ದರು. ಬಟ್ ಈಗ ಅವರು ಒತ್ತಾಯವನ್ನು ಮಾಡ್ತಿರೋದು ಸಿಬಿಐ ಕೊಡಬೇಕು ಅಂಥೇಳಿ. ಸಿಐಡಿ ಅಂತಂದರೆ ಅವರು ಕೂಡ ಸ್ಥಳೀಯ ಪೊಲೀಸರೇ ಆಗಿರ್ತಾರೆ. ನಮ್ಗೆ ನಂಬಿಕೆ ಇಲ್ಲ. ಇನ್ನೂ ಕೂಡ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬಂಧನ ಆಗಿಲ್ಲ. ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹವನ್ನು ಮಾಡಿದ್ದಾರೆ. ಏನೋ ಮಾಡ್ಲಿಕ್ಕಂತೇಳಿ ಒಬ್ಬ ಯುವಕ 26 ವರ್ಷದ ಒಬ್ಬ ಯುವಕನ್ನ ಇವತ್ತು ಆ ತಾಯಿ ನೋಡಿ, ಇವತ್ತು ಆ ತಾಯಿ ತುಳಸಮ್ಮ ಅವ್ರಿಗೆ ನನ್ನ ಪತ್ನಿ ಲಕ್ಷ್ಮೀ ಅರುಣ ಅವರು ನಮಗೂ ಆ ವಯಸ್ಸಿನ ಮಕ್ಕಳಿದ್ದಾರೆ. ಇವತ್ತು ಆ ಅಮಾಯಕನ ಹುಡುಗನ್ನ ಆ ಗಲಾಟೆಗೆ ಏನೋ ಇದರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಲಾಠಿ ಏಟಿಗೆ ಹುಡುಗ ಹಿಂತಿರುಗಿ ಓಡ್ತಾ ಇದ್ರೆ, ಅವನನ್ನು ಬರೀ ಲಾಠಿ ಏಟಿಗೆ ಹುಡುಗ ಹಿಂತಿರುಗಿ ಓಡ್ತಾ ಇದ್ದ, ಅವನ ಬೆನ್ನ ಹಿಂದಿಗೆ ಫೈರ್ ಮಾಡಿರುವಂಥ ಒಂದು ವಿಷಯ. ಆ ತಾಯಿ ಒಂದೇ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು, ಆ ನ್ಯಾಯ ಸಿಗಬೇಕು ತನ್ನ ಮಗನ ಸಾವಿಗೆ. ಆ ದೇವರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಆ ತಾಯಿ ಬಯಸಿರುವಂಥದ್ದು. ಅವ್ರಿಗೂ ನಾವು ಮಾರಲ್ ಆಗಿ, ಯಾಕಂದರೆ ವಿಷಯ ಸತ್ಯಾಂಶಗಳು ಅವ್ರಿಗೆ ಗೊತ್ತಾದ ಮೇಲೆ ಅವ್ರ ಮನೆಗೆ ಹೋಗೋದು ನಾವು ಸೂಕ್ತ ಅಂತೇಳಿ ಇವತ್ತು ನಾವು ಬಂದು ಆ ತಾಯಿ ಜೊತೆ ನಾವು ಇದ್ದೀವಿ ಅಂತೇಳಿ ನಾವು ಅವರಿಗೆ ನಮ್ಮ ಕೈಲಾಗಿರುವಂಥ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರ ವೈಯಕ್ತಿಕ ಅವರ ಅಕೌಂಟಿಂದ 10 ಲಕ್ಷ ರೂಪಾಯಿ ಚೆಕ್ಕನ್ನು ನಾವು ಕೊಟ್ಟಿದ್ದೀವಿ. ಏನೇ ಕಷ್ಟ ಇರಲಿ ಅವ್ರ ಜೊತೆ ನಾವು ಇದ್ದೀವಿ ಅನ್ನೋಂಥ ಭರವಸೆಯನ್ನು ನಾವು ಕೊಟ್ಟಿದ್ದೀವಿ. ಅವರ ತಂದೆ ಸುರೇಂದ್ರ ರೆಡ್ಡಿ ಅಂತೇಳಿ ಅವ್ರು ನಮ್ಮ ಬಿಜೆಪಿ ಕಾರ್ಯಕರ್ತರಾಗಿ ಇದ್ದಂಥವ್ರು. ನೋಡಿ, ರಾಜಕೀಯ ಬದಲಾವಣೆಗಳಲ್ಲಿ ತಂದೆ ಒಂದು ಕಡೆ ಇರ್ಬೋದು, ಅವ್ರ ತಂದೆ ತೀರ್ಕೊಂಡು ಹೋಗಿದ್ದಾರೆ ಪಾಪ. ಆ ತಾಯಿ 4 ಮಂದಿ ಮಕ್ಕಳನ್ನ ಇಟ್ಕೊಂಡು, 2 ಹೆಣ್ಮಕ್ಳು 2 ಗಂಡು ಮಕ್ಕಳನ್ನ ಇಟ್ಕೊಂಡು ತಾನೇ ಬರಾಯಿಸ್ಕೊಂಡು ಸಾಕ್ತಾ ಇದ್ದಾಳೆ ಆ ಮಕ್ಕಳನ್ನ. ಇಂಥ ಟೈಮ್ನಲ್ಲಿ ಒಬ್ಬ ದೊಡ್ಡ ಮಗನಾಗಿ ಆ ಹುಡುಗ ತೀರ್ಕೊಂಡು ಹೋಗಿರುವಂಥದ್ದು. ನಾವು ಹಣ ಎಷ್ಟೇ ಕೊಟ್ಟರು ನೋಡಿ, ರಾಜಶೇಖರ್ ಅವರ ಕೊಲೆ ಏನಾಗಿದೆ, ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂಥದ್ದು, ಗುಂಡಾರಿಸಿರುವಂಥದ್ದು, ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂಥದ್ದು. ನಾವಿವತ್ತು ಆರ್ ಅಶೋಕ್ ಅವರು, ಚಲವಾದಿ ಅವರು, ನಮ್ಮ ಕಾರಜೋಳು ಅವರು, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಇವತ್ತು ಆ ಬಡ ಕುಟುಂಬದವ್ರನ್ನ ಭೇಟಿ ಮಾಡಿದ್ದೇವೆ. ಅವ್ರ ತಾಯಿಯನ್ನ ಭೇಟಿ ಮಾಡಿದ್ದೇವೆ. ಅವರು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಆದರೆ ಯಾವುದೇ ಪರಿಹಾರ ಅದನ್ನು ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವಿವತ್ತು ಮತ್ತೊಮ್ಮೆ ಆಗ್ರಹಪಡಿಸುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಚೆಲ್ಲಾಟ ಆಡದೇನೆ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು, ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಸಿಬಿಐ ತನಿಖೆನೇ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ನೋಡಿ, ರಾಜಶೇಖರ್ ಅವರ ಕೊಲೆ ಏನಾಗಿದೆ, ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂಥದ್ದು, ಗುಂಡಾರಿಸಿರುವಂಥದ್ದು, ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂಥದ್ದು. ನಾವಿವತ್ತು ಆರ್ ಅಶೋಕ್ ಅವರು, ಚಲವಾದಿ ಅವರು, ನಮ್ಮ ಕಾರಜೋಳು ಅವರು, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಎಲ್ಲರೂ ಸೇರಿ